ಭಾರತ್ ಮಾತಾ ಕಿ. ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ. ಬಂಧುಗಳೇ, ಇದೊಂದು ದಕ್ಷಿಣ ಕರ್ನಾಟಕದ ಬಿಜೆಪಿಯ ಬಾಗಿಲನ್ನು ಸವಿಸ್ತಾರವಾಗಿ ತೆಗೆಯುವಂತ ಬೃಹತ್ ಕಾರ್ಯಕ್ರಮದ ಭಾಗಿಗಳಾಗಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಪ್ರಧಾನಿಗಳು, ವಿಶ್ವ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಲೋಕಸಭಾ ಸದಸ್ಯರು, ಕೇಂದ್ರದ ಮಾಜಿ ಮತ್ತು ರಾಜ್ಯದ ಮಾಜಿ ಮಂತ್ರಿಗಳು ಹಿರಿಯರಾದ ಶ್ರೀನಿವಾಸ್ ಪ್ರಸಾದ್ ಅವರೇ, ಕೊಡಗು ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಹ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಈ ಎರಡೂ ಜಿಲ್ಲೆಗಳ ಎಲ್ಲ ನನ್ನ ಸಹೋದರ ಅಭ್ಯರ್ಥಿ ಸಹೋದರರೇ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ, ಬಂದಿರ್ತಕ್ಕಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ನಾಯಕರೇ, ಅಭಿಮಾನಿಗಳೇ, ಮತದಾರ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ದೇಶ ವಿಶ್ವದ ನಾಯಕರಾದ ನರೇಂದ್ರ ಮೋದಿ ಅವರು ನಾಡಪ್ರಭು ಕೆಂಪೇಗೌಡರ ನಗರದಲ್ಲಿ 27 ಕಿಲೋಮೀಟರ್ ದೂರವನ್ನು ಇವತ್ತು ಮತಯಾಚನೆ ಮಾಡುವುದರ ಮುಖೇನ ಒಂದು ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ. ಅವರಿಗೆ ಕರ್ನಾಟಕದ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಮೈಸೂರು ಮತ್ತು ಚಾಮರಾಜನಗರ ಈ ಎರಡು ಜಿಲ್ಲೆಗಳಿಗೆ ಇವತ್ತು ತಮ್ಮ ಪಾದಾರ್ಪಣೆಯನ್ನು ಮಾಡುವುದರ ಮುಖೇನ ಈ ಎರಡು ಜಿಲ್ಲೆಗಳಲ್ಲಿರ್ತಕ್ಕಂಥ ಒಂದು ದೊಡ್ಡ ಸೆಕೆಯನ್ನು, ಕಾಂಗ್ರೆಸ್ಸಿನ ಅವ್ಯವಸ್ಥೆಯನ್ನು, ಬಡವರಿಗೆ, ಕಡು ಬಡವರಿಗೆ ಮಾಡಿರ್ತಕ್ಕಂಥ ವಂಚನೆಯನ್ನು ಅಂತ್ಯಗೊಳಿಸ್ತಕ್ಕಂಥದಕ್ಕೆ ಈ ಸಭೆ ಒಂದು ದೊಡ್ಡ ಸಂದೇಶವನ್ನು ಕೊಡುವ ಮಟ್ಟದಲ್ಲಿದೆ. ನಾನಾದರೂ ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ವರ್ಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರ. 15 ವರ್ಷಗಳ ಕಾಲ 2 ಬಾರಿ ಸಿದ್ದರಾಮಯ್ಯನವರು, 1 ಬಾರಿ ಅವರ ಮಗ, 1 ಬಾರಿ ವಿರೋಧ ಪಕ್ಷದ ನಾಯಕ, ಮತ್ತೊಂದು ಬಾರಿ ರಾಜ್ಯದ ಮುಖ್ಯಮಂತ್ರಿ. ಆದರೆ ಕ್ಷೇತ್ರವನ್ನು ನೋಡಿದಾಗ ಒಂದು ಸಣ್ಣ ಅಭಿವೃದ್ಧಿಯೂ ಕೂಡ ಆಗಿಲ್ಲ. ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು, ಗೃಹ ಸಚಿವರಾದ ಅಮಿತ್ ಶಾ ಅವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು ನನ್ನನ್ನು 2 ಕಡೆಯಲ್ಲಿ ಅಭ್ಯರ್ಥಿ ಮಾಡಿದ್ದಾರೆ. ನನ್ನ ಚಿಂತನೆ ಇಷ್ಟೇ, ಯಾವ ವರ್ಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಇಡೀ ರಾಜ್ಯದಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಿ ಕ್ಷೇತ್ರದ ಪರ್ಯಟನೆ ಮಾಡಿದಾಗ ಸಿದ್ದರಾಮಯ್ಯನವರ ಕೆಲಸ ಶೂನ್ಯವಾಗಿದೆ. ತಮ್ಮಲ್ಲಿ ಮನವಿ ಮಾಡ್ತೀನಿ, ಬಿಜೆಪಿಯ ಸರ್ಕಾರದಲ್ಲಿ ನನ್ನದು ಒಂದೇ ಒಂದು ಮಾತು, ಸೋಮಣ್ಣ ಅಭಿವೃದ್ಧಿ, ಅಭಿವೃದ್ಧಿ ಸೋಮಣ್ಣ. ಯಾವ ಗೋವಿಂದ ನಗರ ಅಭಿವೃದ್ಧಿ ಆಗಿದೆ ಬೆಂಗಳೂರಿನಲ್ಲಿ, ಅದೇ ರೀತಿ ಚಾಮರಾಜನಗರ ಮತ್ತು ವರ್ಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಮತವನ್ನು ನೀಡಿ ನಮ್ಮನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ. बोलो भारत माता की।